ಓಂ ಶಾಂತಿ. ಮುರಳಿಯ ದಿನಾಂಕ 29/7/2022. मीठे बच्चे, तुम्हें अपने हमजिन्स का उद्धार करना है. बाप ने माताओं पर ज्ञान का कलश रखा है, इसलिए माताओं पर ಬಡಿ ಜವಾಬ್ದಾರಿ ಹೇ. ಮಧುರ ಮಕ್ಕಳೇ, ನೀವು ನಿಮ್ಮ ಸಹೋದ್ಯೋಗಿಗಳು, ಸಮಪಾಠಿಗಳು, ಸಮಾನರಾದಂತಹ ಆತ್ಮರ ಉದ್ಧಾರ ಮಾಡಬೇಕು. ತಂದೆ ಮಾತೆಯರ ಮೇಲೆ ಜ್ಞಾನದ ಕಲಶ ಇಟ್ಟಿದ್ದಾರೆ. ಆದ್ದರಿಂದ ಅನೇಕ ಮಾತೆಯರ ಉದ್ಧಾರ ಮಾಡುವಂಥ ಜವಾಬ್ದಾರಿ ಮಾತೆಯರ ಮೇಲೆ ಇದೆ. प्रश्न: तुम माताएं किस विशेष कर्तव्य के निमित्त हो? तुम्हारे ऊपर कौन सी ರೆಸ್ಪಾನ್ಸಿಬಿಲಿಟಿ है? ನೀವು ಮಾತೆಯರು ಯಾವ ವಿಶೇಷ ಕರ್ತವ್ಯಕ್ಕಾಗಿ ನಿಮಿತ್ತ ಆಗಿದ್ದೀರಿ? ನಿಮ್ಮ ಮೇಲೆ ಯಾವ ಜವಾಬ್ದಾರಿ ಇದೆ? उत्तर: तुम पतित दुनिया को पावन दुनिया, नरक को स्वर्ग बनाने के निमित्त हो. बाप ने तुम माताओं पर ज्ञान का कलश रखा है, इसलिए सबको सद्गति देने की रिस्पॉन्सिबिलिटी तुम्हारे पर है. तुम हो शिव शक्ति सेना. तुम्हें अब अपने हमजिन्स का कल्याण करना है. सबको पतित बनने से बचाना है. वेश्याओं का भी उद्धार करना है. ನೀವು ಈ ಪತಿತ ಜಗತ್ತನ್ನು ಪಾವನ ಮಾಡೋದಕ್ಕಾಗಿ, ನರಕವನ್ನು ಸ್ವರ್ಗ ಮಾಡೋದಕ್ಕಾಗಿ ನಿಮಿತ್ತ ಆಗಿದ್ದೀರಿ. ತಂದೆ ಮಾತೆಯರ ಮೇಲೆ ಜ್ಞಾನ ಕಲಶವನ್ನು ಇಟ್ಟಿದ್ದಾರೆ. ಆದ್ದರಿಂದ ಸರ್ವರ ಸದ್ಗತಿ ಮಾಡುವ ಜವಾಬ್ದಾರಿ ಮಾತೆಯರ ಮೇಲೆ ಇದೆ. ನೀವೆಲ್ಲ ಮಾತೆಯರು ಶಿವಶಕ್ತಿ ಸೈನಿಕರಾಗಿದ್ದೀರಿ. ನೀವು ನಿಮ್ಮ ಸಮಾನ ಸಾಥಿಗಳಾದಂತಹ ಅನೇಕ ಮಾತೆಯರ ಕಲ್ಯಾಣ ಮಾಡಬೇಕು. ಎಲ್ಲರನ್ನೂ ಪತಿತ ಆಗುವುದರಿಂದ ರಕ್ಷಣೆ ಮಾಡಬೇಕು. ವೇಶ್ಯೆಯರ ಉದ್ಧಾರ ಮಾಡಬೇಕು. ಗೀತ್: ರಾತ ಕೆ ರಾಹಿ ಥಕ ಮತ ಜಾನ, ಸುಬಹ ಕಾ ಸೂರಜ ದೂರ ನಹಿ. ರಾತ್ರಿಯ ಪ್ರಯಾಣಿಕರೇ, ಸುಸ್ತಾಗಬೇಡಿ. ನಾಳಿನ ಸೂರ್ಯ ಮತ್ತೆ ಉದಯವಾಗಲಿದೆ. ಓಂ ಶಾಂತಿ. बच्चों ने गीत की लाइन सुनी. अब चले वतन की ओर, अर्थात सुखधाम की ओर. सुखधाम की स्थापना अर्थ माताओं को रखा गया है. ज्ञान अमृत का कलश माताओं पर रखा है. ಹಾಡಿನ ಅರ್ಥವನ್ನು ತಾವು ತಿಳ್ಕೊಂಡಿದ್ದೀರಿ. ಈಗ ನಾವೆಲ್ಲ ಪ್ರಯಾಣಿಕರು ರಾತ್ರಿಯಿಂದ ಹಗಲಿನತ್ತ, ಅಂದರೆ ಸುಖಧಾಮದ ಕಡೆಗೆ ಹೋಗ್ತಾ ಇದ್ದೇವೆ. ಸುಖಧಾಮದ ಸ್ಥಾಪನೆ ಮಾತೆಯರಿಂದ ಆಗಬೇಕಾಗಿದೆ. ಆದ್ದರಿಂದ ಜ್ಞಾನ ಅಮೃತದ ಕಲಶ ಬಾಬಾ ಮಾತೆಯರಿಗೆ ಕೊಟ್ಟಿದ್ದಾರೆ. ಜೈಸೆ ಓಪನಿಂಗ್ ಸೆರೆಮನಿ व स्थापना की सेरेमनी की जाती है, तो परमात्मा वैकुंठ की ओपनिंग कराते हैं माताओं द्वारा. ಯಾವುದೇ ಒಂದು ಕಟ್ಟಡ ಆಗಲಿ
ಕಾರ್ಯಕ್ರಮ ಆಗಲಿ ಅದರ ಉದ್ಘಾಟನೆ ಮಾಡ್ತಾರೆ ಅಥವಾ ಫೌಂಡೇಶನ್ ಹಾಕ್ತಾರೆ. ಹಾಗೆ ಪರಮಾತ್ಮ ತಂದೆ ವೈಕುಂಠದ ಉದ್ಘಾಟನೆ ಮಾಡುವಂತಹ ಜವಾಬ್ದಾರಿ ಮಾತೆಯರಿಗೆ ಕೊಟ್ಟಿದ್ದಾರೆ. ಕಲಶ ಮಾತಾओं पर रखते हैं तो अब बच्चियों को खड़ा होना चाहिए. शक्ति दल है ना. बच्चों पर बाप रिस्पॉन्सिबिलिटी रखते, ऐसे नहीं कि इन गुरुओं पर बाप ने कोई रिस्पॉन्सिबिलिटी रखी है कि सबको सद्गति दो. अभी तुम जान गए हो सद्गति देना इन माताओं का काम है. ಈಗ ನೀವೆಲ್ಲ ಶಕ್ತಿ ಸೈನಿಕರು ಎದ್ದು ನಿಲ್ಲಬೇಕು. ತಂದೆ ನಿಮಗೆ ಜಗತ್ತಿನ ಉದ್ಧಾರ ಮಾಡುವ ಜವಾಬ್ದಾರಿ, ಎಲ್ಲರಿಗೂ ಸದ್ಗತಿ ನೀಡುವಂತಹ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಾಬಾ ದೇಹಧಾರಿ ಗುರುಗಳಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿಲ್ಲ. सदगति होती है इन माताओं के द्वारा ज्ञान से. ज्ञान का कलश माताओं को मिला है. ಮಾತೆಯರ ಮೂಲಕನೇ ಎಲ್ಲರಿಗೂ ಸದ್ಗತಿ ಸಿಗಬೇಕಾಗಿದೆ. ಸದ್ಗತಿಗಾಗಿ ಬಾಬಾ ಇವರಿಗೆ ಜ್ಞಾನದ ಕಲಶವನ್ನು ಕೊಟ್ಟಿದ್ದಾರೆ. ಪಹಲೆ ದಿಖಾತೆ ಹೇ ಕಲಶ ರಖಾ जगत अम्बा पर. शास्त्रों में लक्ष्मी का नाम रख दिया. यह फ़र्क पड़ गया ना. कलश रखा है तुम माताओं पर, काली पर कलश रखा है. काली की भी महिमा है. चित्र अनेक बना दिए. इस समय तुम्हारी हमजिन्स माताओं की बुरी गति. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಜ್ಞಾನದ ಕಲಶವನ್ನು ಜಗದಂಬಾ ಸರಸ್ವತಿಯವರ ತಲೆಯ ಮೇಲೆ ಇಟ್ಟಿದ್ದೇನೆ. ನಂತರ ತಾವೆಲ್ಲ ಮಾತೆಯರ ತಲೆಯ ಮೇಲೇನೂ ಆ ಜ್ಞಾನ ಕಲಶವನ್ನು ಇಟ್ಟಿದ್ದೀನಿ. ಆದರೆ ಭಕ್ತಿ ಮಾರ್ಗದಲ್ಲಿ ಅಮೃತದ ಕಲಶ ಲಕ್ಷ್ಮಿಯ ಕೈಯಲ್ಲಿ ಕೊಟ್ಟಿದ್ದಾರೆ. ವಾಸ್ತವಿಕವಾಗಿ ಅದು ತಪ್ಪಾಗಿದೆ. ಕಲಶ ಮಾತೆಯರ ತಲೆಯ ಮೇಲೆ ಇಡಲಾಗಿದೆ, ಕಾಳಿಯ ತಲೆಯ ಮೇಲೆ ಇಡಲಾಗಿದೆ, ಶಿವಶಕ್ತಿಯರ ತಲೆಯ ಮೇಲೆ ಇಡಲಾಗಿದೆ. ಈ ಸಮಯದಲ್ಲಿ ನಿಮ್ಮ ಎಲ್ಲ ಸಾಥಿ ಮಾತೆಯರು ಬಹಳ ದುರ್ಗತಿಯಲ್ಲಿ ಇದ್ದಾರೆ. तुम शिव शक्तियाँ कहलाती हो, गुप्त सेना हो. तुम्हारी बुद्धि में उमंग उत्साह उठना चाहिए. तुम अपना स्वराज्य स्थापन कर रहे. ನೀವೆಲ್ಲ ಶಿವಶಕ್ತಿಯರು, ಗುಪ್ತ ಸೈನಿಕರು. ನಿಮ್ಮಲ್ಲಿ ಅನೇಕರ ಉದ್ಧಾರ ಮಾಡಲಿಕ್ಕಾಗಿ ಉತ್ಸಾಹ ಉಲ್ಲಾಸ ಬರಬೇಕು. ನೀವು ನಿಮಗಾಗಿಯೇ ಸ್ವರಾಜ್ಯದ ಸ್ಥಾಪನೆ ಮಾಡ್ತಾ ಇದ್ದೀರಿ. ವಂದೇ ಮಾತರಂ भी गाया हुआ है. भारत खंड का नाम ही गाया जाता है. कहते हैं भारत माता की जय, अर्थात भारत में रहने वाली माताओं की जय. जो माताएं विश्व को स्वर्ग बनाती है, ऐसी माताओं की जय. वह फिर भूल कर कह देते भारत माता. ಪರಮಾತ್ಮ ಸಂಗಮ ಯುಗದಲ್ಲಿ ಬಂದು ಸ್ವರ್ಗ ಸ್ಥಾಪನೆ ಮಾಡುವಂತಹ ಮಾತೆಯರಿಗೆ ವಂದನೆಗಳನ್ನು ಸಲ್ಲಿಸ್ತಾರೆ. ವಂದೇ ಮಾತರಂ ಅಂತ ಹೇಳ್ತಾರೆ. ಭಾರತ ಮಾತೆಗೆ ಜಯವಾಗಲಿ ಅಂತ ಎಲ್ಲರೂ ಘೋಷಣೆ ಕೂಗ್ತಾರೆ. ಭಾರತ ಮಾತೆಗೆ ಜಯವಾಗಲಿ ಅಂದರೆ ಭಾರತದಲ್ಲಿ ಇರುವಂತಹ ಮಾತೆಯರಿಗೆ ಜಯವಾಗಲಿ ಅಂತ ಅರ್ಥ. ವಹ ಫಿರ್ ಭೂಲಕರ್ ಕಹ ದೇತೆ ಭಾರತ್ ಮಾತಾ. ಜನ ಏನು ಮಾಡಿಬಿಟ್ರು,
ಭಾರತದಲ್ಲಿ ಇರುವಂತಹ ಮಾತೆಯರಿಗೆ ವಂದನೆ ಅಂತ ಹೇಳುವುದರ ಬದಲಾಗಿ ಭಾರತ ದೇಶಕ್ಕೆ ಮಾತೆ ಅಂತ ಕರೆದರು. ಬಾಬಾ ತುಮ್ ಮಾತಾओं का नाम बाला करते, स्वर्ग की ओपनिंग सेरेमनी कराते हैं. तुम कहती हो शिव बाबा, हम माताओं द्वारा विश्व को ಸ್ವರ್ಗ बनाते हैं. ಬಾಬಾ ಮಾತೆಯರನ್ನ ಮುಂದಿಟ್ಟು ಅವರ ಹೆಸರಿಗೆ ಕೀರ್ತಿ ತರುವಂತೆ ಮಾಡ್ತಾರೆ. ಸ್ವರ್ಗದ ಉದ್ಘಾಟನೆಯೂ ಸಹ ಈ ಮಾತೆಯರ ಮೂಲಕನೇ ಮಾಡ್ತಾರೆ. ಭೀಷ್ಮ ಪಿತಾಮಹ ಆದಿ को भी तुमने ज्ञान बाण मारे हैं, तो बाप कहते ज्ञान बाण लगाने में डरो मत. पढ़ना है पढ़ाना है, तुम सेना निमित्त बनी हुई हो. ಭೀಷ್ಮ ಪಿತಾಮಹ ದೊಡ್ಡ ದೊಡ್ಡ ಆಚಾರ್ಯರಿಗೆ ಕೊನೆಗೆ ಕುಮಾರಿಯರು ಮತ್ತು ಮಾತೆಯರೇ ಬಾಣ ಹೊಡೆದು ಸಾಯಿಸಿದ್ರು ಅಂತ ಮಹಾಭಾರತದಲ್ಲಿ ವರ್ಣನೆ ಇದೆ. ಬಾಬಾ ಹೇಳ್ತಾರೆ, ಈ ಜಗತ್ತಿನ ದೊಡ್ಡ ದೊಡ್ಡ ಆಚಾರ್ಯರು, ವಿದ್ವಾನರು, ಮಹಾಮಂಡಲೇಶ್ವರರು, ಜಗದ್ಗುರುಗಳು ಅವರೆಲ್ಲರಿಗೂ ನೀವೇ ಜ್ಞಾನ ಬಾಣ ಹೊಡಿಬೇಕು. ಅದರಲ್ಲಿ ನೀವು ಹೆದರಬಾರದು. ನೀವು ಓದಬೇಕು, ಜನರಿಗೂ ಓದಿಸಬೇಕು. ನೀವು मास्टर नॉलेज फुल हो. सरस्वती को बड़ा बेंजो दिया है, क्योंकि वह सबसे तीखी है, दुनिया नहीं जानती. ಇಡೀ ಜಗತ್ತಿಗೆ ಜ್ಞಾನ ಹೇಳುವುದಕ್ಕಾಗಿ ನೀವು ನಿಮಿತ್ತ ಆಗಿದ್ದೀರಿ. ಅದರಲ್ಲಿ ಸರಸ್ವತಿ ಬಹಳ ತೀಕ್ಷ್ಣ ಬುದ್ಧಿ ಉಳ್ಳಂತಹ ಜ್ಞಾನೇಶ್ವರಿಯಾಗಿದ್ದಾರೆ. ಆ ಕಾರಣದಿಂದ ಸರಸ್ವತಿಯ ಕೈಯಲ್ಲಿ ದೊಡ್ಡ ವೀಣೆಯನ್ನು ಕೊಟ್ಟಿದ್ದಾರೆ. ಸರಸ್ವತಿ ಅಂದರೆ ಜ್ಞಾನ ವೀಣಾ ವಾದಿನಿಯಾಗಿದ್ದಾಳೆ. ಜೊತೆಗೆ ನೀವೆಲ್ಲ ಮಾತೆಯರು ಸಹ ಮಾಸ್ಟರ್ ಸರಸ್ವತಿ, ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದೀರಿ. ಜಗತ್ತಿಗೆ ಈ ವಿಚಾರನೇ ಗೊತ್ತಿಲ್ಲ. ಕಾಲಿ ಕೆ ಪಾಸ್ ಬಿ ಜಾತೆ ಹೈ, ಮಾ ಮಾ ಕಹ इतना रोते हैं जो बात मत पूछो, होता तो कुछ भी नहीं. कलकत्ते में काली की बहुत महिमा है. ಇನ್ನು ಕಾಳಿದೇವಿಯ ಹತ್ತಿರನೂ ಹೋಗ್ತಾರೆ. ಅಮ್ಮ ಅಮ್ಮ ಅಂತ ಹೇಳಿ ಅಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಆದರೆ ಅದರಿಂದ ಏನೂ ಸಿಗೋದಿಲ್ಲ. ಕಲ್ಕತ್ತಾದಲ್ಲಿ ಕಾಳಿಯ ಮಹಿಮೆ ಅಪಾರ ಆಗಿದೆ. अब ब्रह्मा तो माँ है नहीं, इसलिए कलश फिर माताओं को मिलता है. तुम हो माँ की सेना हम जीन्स. ಬ್ರಹ್ಮ ಬಾಬಾ ಅಂದರೆ ಪುರುಷ ಆಗಿರುವ ಕಾರಣ ಸರಸ್ವತಿಯವರ ತಲೆಯ ಮೇಲೆ ಬಾಬಾ ಜ್ಞಾನ ಕಲಶ ಕೊಟ್ಟಿದ್ದಾರೆ. ಆ ಸರಸ್ವತಿಯ ಸಾಥಿ ಮಾತೆಯರು, ಸಂಗಾತಿಗಳು ನೀವಾಗಿದ್ದೀರಿ. तुम कहते हो बाबा जैसा हूँ वैसा हूँ आपका हूँ. यह भी कहते हैं जैसे हो वैसे हो मेरे हो, परंतु ಶ್ರೀಮತ್ ಪರ್ ಚಲ್ನ. ನೀವು ಮಕ್ಕಳು ತಂದೆಗೆ ಹೇಳ್ತೀರಿ, ಬಾಬಾ ನಾವು ಹೇಗಿದ್ದೇವೆ ಏನಿದ್ದೇವೆ ನಿನ್ನ ಮಕ್ಕಳಾಗಿದೆ. ನಾವು ಹೇಗಿದ್ರೂ ಸಹ ನೀವು ನಮ್ಮನ್ನು ಸ್ವೀಕಾರ ಮಾಡಿಕೊಳ್ಳ್ರಿ. ಆಗ ಬಾಬಾನೂ ಹೇಳ್ತಾರೆ, ಮಕ್ಕಳೇ ನೀವು ಹೇಗಿದ್ದೀರಿ ಏನಿದ್ದೀರಿ, ನೀವು ನನ್ನ ಮಕ್ಕಳೇ ಆಗಿದ್ದೀರಿ. ನಾನು ನಿಮ್ಮನ್ನು ನನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿದ್ದೀನಿ. ಆದರೆ ನೀವು ಶ್ರೀಮತದಂತೆ ನಡಿಬೇಕು. ಸಜನಿಯಾ ಭಿ ಸಬ್ ಹೈ, ಕಹೆಂಗೆ ಹಮ್ ಶಿವ ಬಾಬಾ ಕಿ ಸಂತಾನ್ ಹೈ. यह सिद्ध करना है सबसे पहले पहले शिव की महिमा. ऊंचते ऊंच वह उनको ही भगवान कहे, शिव बाबा ही वर्षा देते. वह निराकार
ಸಭಿ ಆತ್ಮಾओं का ಬಾಪ್ ಹೈ. ನಾವೆಲ್ಲರೂ ಹೇಳ್ತೇವೆ, ಹೇ ತಂದೆ, ನಾವು ನಿನ್ನ ಮಕ್ಕಳಾಗಿದ್ದೇವೆ, ಅದನ್ನು ಸಿದ್ಧ ಮಾಡಿ ತೋರಿಸ್ರಿ. ಶಿವಬಾಬಾ ಹೇಗೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆಯೋ ಹಾಗೆ ನೀವು ಸಹ ಶ್ರೇಷ್ಠ ಮಕ್ಕಳಾಗಿ ತೋರಿಸ್ರಿ. ಆ ಶಿವತಂದೆ ನಿಮಗೆ ಆಸ್ತಿ ಕೊಡ್ತಾ ಇದ್ದಾರೆ. ಅವನು ನಿರಾಕಾರ, ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ವಂದೇ ಮಾತರಂ ಬಾಪ್ ಭಿ ಕಹತೆ. ಶಿವ ಬಾಲಕ್ ಹೇ ತೋ ವಂದೇ ಮಾತರಂ ಕರ್ನಾ ಪಡೇನಾ. ಯಹ ತುಮಕೋ ಕರ್ತೆ ಹೇ ತುಮ್ ಉನ್ಕೋ ಕರ್ತಿ ಹೋ. ಶಿವ ಬಾಬಾ ಮಗು ಆಗಿ ನೀವೆಲ್ಲ ಮಾತೆಯರಿಗೆ ವಂದೇ ಮಾತರಂ ಅಂತ ಹೇಳ್ತಾರೆ. ನಾನು ನಿಮ್ಮ ಬಾಲಕ, ನೀವೇ ನನ್ನ ಮಾತೆಯರು, ನಿಮಗೆ ವಂದನೆಗಳು ಅಂತ ಬಾಬಾ ಎಷ್ಟೊಂದು ನಿರಹಂಕಾರಿಯಾಗಿ ನಿಸ್ವಾರ್ಥ ಭಾವನೆಯಿಂದ ಹೇಳ್ತಾರೆ. ಆಗ ನೀವು ಹೇಳ್ತೀರಿ, ಬಾಬಾ ನಿನಗೆ ವಂದನೆಗಳು. ಕಿತನಾ ವಂಡರ್ ಹೇ. ಆಗಲಿ ಬಾಬಾ, ನೀವೇ ನಮಗೆ ಹಿರಿಯ ಮಗ ಆಗಿದ್ದೀರಿ ಅಂತ ಮಾತೆಯರು ಸಹ ಹೇಳ್ತಾರೆ. ಇದು ಎಂಥ ವಂಡರ್ಫುಲ್ ಸಂಗತಿಯಾಗಿದೆ. ಯಹ ಡ್ರಾಮಾ ಕಿ ನೋಂದ್ ಹೈ. ಜಾನ್ತಿ ಹೋ ಶಿವ ಬಾಬಾ ಸಾಕ್ಷಾತ್ಕಾರ ಭಿ कराते. घर बैठे मोर मुकुटधारी का साक्षात्कार होता है, तो मुकुट सबको होता है. यह एक ट्रेडमार्क रख दिया है. कृष्ण को इतना बड़ा मुकुट दे दिया है, नहीं तो इतने बड़े मुकुट पहनते नहीं. बाप बैठ माताओं को एम ऑब्जेक्ट का साक्षात्कार कराते हैं. ಶಿವ ಬಾಬಾ ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಮನೆಯಲ್ಲಿಯೇ ಕುಳಿತ ಸ್ಥಳದಲ್ಲಿ ಅನೇಕ ಮಾತೆಯರು ಮೋರ ಮುಕುಟಧಾರಿ ಶ್ರೀಕೃಷ್ಣನ ಸಾಕ್ಷಾತ್ಕಾರ ನೋಡ್ತಾರೆ. ಸ್ವರ್ಗದ ದೇವತೆಗಳಿಗೆ ಎಲ್ಲರಿಗೂ ಕಿರೀಟ ಅಥವಾ ಮುಕುಟ ತೋರಿಸಲಾಗ್ತದೆ. ಒಂದೇ ಆಕಾರದ ಕಿರೀಟನೂ ತೋರಿಸ್ತಾರೆ. ಅದು ದೇವತೆಗಳ ಗುರುತಾಗಿದೆ ಅಂತ ಹೇಳ್ತಾರೆ ಬಾ. ಭಕ್ತಿ ಮಾರ್ಗದಲ್ಲಿ ತೋರಿಸಿದ ರೀತಿಯಲ್ಲಿ ಆ ಚಿಕ್ಕ ಚಿಕ್ಕ ರಾಜಕುಮಾರ ಕುಮಾರಿಯರಿಗೆ ದೊಡ್ಡ ದೊಡ್ಡ ಕಿರೀಟಗಳನ್ನು ಹಾಕಿರೋದಿಲ್ಲ. ಆದರೆ ದೇವತೆಗಳ ಟ್ರೇಡ್ ಮಾರ್ಕ್ ಗುರುತಾಗಿರುವ ಕಾರಣ ಆ ರೀತಿಯಲ್ಲಿ ತೋರಿಸ್ತಾರೆ. ತುಮ ಪ್ರಿನ್ಸ್ ಕಿ ಮಾ ಬನೇಗಿ, ಕೃಷ್ಣ ಕಿ ಮಾತೋ सब नहीं बनेगी. प्रिंस प्रिंसेज बहुत है ना. प्रिंस की माँ अर्थात महारानी महाराजा बनेगी. तुम्हारा कितना अच्छा एम ऑब्जेक्ट है. तुम्हारी गोद में प्रिंस होगा. ಮಾತೆಯರಿಗೆ ಬಾಬಾ ಹೇಳ್ತಾರೆ, ಭವಿಷ್ಯದಲ್ಲಿ ನೀವು ಕೃಷ್ಣನ ತಾಯಿ ಆಗ್ತೀರಿ. ಅನೇಕ ರಾಜಕುಮಾರ ರಾಜಕುಮಾರಿಯರ ತಾಯಿ ಆಗ್ತೀರಿ. ರಾಜಕುಮಾರ ರಾಜಕುಮಾರಿಯರ ತಾಯಿ ತಂದೆ ಆಗುವುದು ಅಂದರೆ ಮಹಾರಾಜ ಮಹಾರಾಣಿ ಆಗುವುದು. ನೋಡಿ, ನಿಮ್ಮ ಗುರಿ ಉದ್ದೇಶ ಎಷ್ಟೊಂದು ಶ್ರೇಷ್ಠವಾಗಿದೆ. ನಿಮ್ಮ ಮಡಿಲಲ್ಲಿ ಕೃಷ್ಣ ಬರ್ತಾನೆ ಅಂದರೆ ನೀವೆಷ್ಟು ಖುಷಿಯಿಂದ ಇರಬೇಕು. ತುಮ್ ಬಚ್ಚಿಯೋಂ ಪರ್ बहुत जवाबदारी है. तुम्हारा बड़ा संगठन होना चाहिए. मेमोरेंडम बनाना चाहिए. हम शिव शक्ति भारत माताएं, हमने भारत को कल्प पहले भी स्वर्ग बनाया है श्रीमत पर. माताओं को बहुत होशियार होना चाहिए. आजकल तुम्हारी हमजिन्स पर बहुत मार पड़ती है विष के लिए. तो गवर्नमेंट को कहना है कि हम कल्प कल्प भारत को पवित्रता के बल से स्वर्ग बनाते. इसमें हमको यह विघ्न डालते. हम पवित्र रहना चाहती हैं.
साथ में यह पुरुष भी कहेंगे ಬರೋಬರ್ ಪವಿತ್ರತಾ ಅಚ್ಚಿ. ಬಾಬಾ ಹೇಳ್ತಾರೆ, ಮಾತೆಯರ ಮೇಲೆ ನಾನು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀನಿ. ನೀವು ಮಾತೆಯರು ನಿಮ್ಮದೇ ಒಂದು ಸಂಘಟನೆ ಮಾಡಿ ನಿಮ್ಮ ಸಮಸಾಥಿಗಳನ್ನು ನೀವು ಜ್ಞಾನ ಹೇಳಬೇಕು. ಅವರನ್ನು ವಿಕಾರದಿಂದ ಮುಕ್ತ ಮಾಡಲಿಕ್ಕೆ ಸೇವೆ ಮಾಡಬೇಕು. ಅನೇಕ ಮಾತೆಯರು ಇವತ್ತು ವಿಷಕ್ಕಾಗಿ ಹಿಂಸೆ ಅನುಭವಿಸ್ತಾ ಇದ್ದಾರೆ. ಆಗ ನೀವು ಸರ್ಕಾರಕ್ಕೆ ಹೋಗಿ ಹೇಳಬೇಕು, ನಾವೆಲ್ಲ ಮಾತೆಯರು ನಮ್ಮ ಪವಿತ್ರತೆಯ ಬಲದಿಂದ ಭಾರತವನ್ನು ಸ್ವರ್ಗ ಮಾಡ್ತಾ ಇದ್ದೇವೆ. ಆದರೆ ಈ ಕಾರ್ಯದಲ್ಲಿ ನಮ್ಮ ಪರಿವಾರದವರು ನಮಗೆ ವಿಘ್ನ ಹಾಕ್ತಿದ್ದಾರೆ ಅಂತ ತಿಳಿಸಿರಿ. ಒಂದು ವೇಳೆ ಮಾತೆಯರ ಜೊತೆಗೆ ಪುರುಷರು ಜ್ಞಾನಕ್ಕೆ ಬಂದು ಬಿಟ್ಟರೆ ಇನ್ನೂ ಒಳ್ಳೆಯದಾಗ್ತದೆ. ಯಾಕೆಂದರೆ ಪವಿತ್ರತೆ ಎಲ್ಲರಿಗೂ ಒಳ್ಳೆಯದೇ ಇದೆ. ಪವಿತ್ರತೆಯ ಧಾರಣೆ ಮಾಡುವುದು ಎಲ್ಲರಿಗೂ ಒಳ್ಳೆಯದು. लोग दवाइयाँ आदि से बच्चा पैदा होना बंद करते, परंतु इनसे तो कुछ भी नहीं होगा. बाप समझाते हैं, पवित्र बनो. तुम माताओं के साथ मददगार गोप भी. बच्चियों को खड़ा होना चाहिए, जलवा दिखाना चाहिए. गवर्नमेंट को कहना चाहिए कि भगवान बाप कहते हैं पवित्र बनो. शिव बाबा के बच्चे तो सभी है, तो भाई भाई हो गए. ಬಾಬಾ ಹೇಳ್ತಾರೆ, ಪ್ರಪಂಚದವರು ಜನಸಂಖ್ಯೆಯ ನಿಯಂತ್ರಣಕ್ಕೆ ಔಷಧಿ ತಗೊಳ್ತಾ ಇದ್ದಾರೆ. ಆದರೆ ನೀವು ಮಕ್ಕಳು ಪವಿತ್ರತೆಯ ಬಲದಿಂದ ಜನಸಂಖ್ಯೆಯ ನಿಯಂತ್ರಣ ಮಾಡ್ತಾ ಇದ್ದೀರಿ. ಇದರಿಂದ ದೇಹದ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮನೂ ಆಗೋದಿಲ್ಲ. ಹೀಗೆ ಮಾತೆಯರು ಮೊದಲು ನಿಮ್ಮ ಪರಿವಾರದವರನ್ನು ನಿಮ್ಮ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ. ನಂತರ ಅನೇಕ ಮಾತೆಯರ ಕಲ್ಯಾಣಕ್ಕೆ ನಿಮಿತ್ತ ಆಗಿರಿ. ಎಲ್ಲರಿಗೂ ತಿಳಿಸಿರಿ, ನಾವು ಒಬ್ಬ ಪರಮಾತ್ಮನ ಮಕ್ಕಳು. ಆತ್ಮಿಕ ಸಂಬಂಧದಿಂದ ಸೋದರ ಸೋದರರು. फिर प्रजापिता ब्रह्मा की संतान होने से भाई बहन ठहरे. शिव बाबा की संतान ब्रह्मा के बच्चे भाई बहन विष की लेन देन कर न सके. यह युक्ति. ನೀವು ಎಲ್ಲರಿಗೂ ತಿಳಿಸ್ರಿ, ಒಬ್ಬ ಪರಮಾತ್ಮನ ಮಕ್ಕಳು ಸೋದರ ಸೋದರಿಯರು. ಸಾಕಾರ ಲೋಕದಲ್ಲಿ ಒಬ್ಬ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಅಂತ ಅಂದ್ಕೊಂಡ್ರೆ ಸೋದರ ಸೋದರಿಯರು. ಸೋದರ ಸೋದರಿಯರು ವಿಷದ ಲೇವಾದೇವಿಯನ್ನು ಮಾಡೋದಿಲ್ಲ. ಕಲ್ಪ ಪಹಲೆ भी बाप ने ऐसा पवित्र बनाया था. हमने रावण पर जीत पाई थी. रावण भारत का बड़ा दुश्मन है. ತಿಳಿಸಿರಿ, ನಾವೇ ಕಲ್ಪದ ಹಿಂದೆ ಮಾಯೆ ಅಥವಾ ರಾವಣನ ಮೇಲೆ ವಿಜಯ ಪಡೆದಿದ್ವಿ. ರಾವಣ ನಮಗೆ ದೊಡ್ಡ ಶತ್ರು ಆಗಿದ್ದಾನೆ. ಆ ಶತ್ರುವಿನ ಮೇಲೆ ವಿಜಯಶಾಲಿಯಾದರೆ, ವಿಜಯ ಪಡೆದರೆ ಇಡೀ ಜಗತ್ತಿಗೆ ನಾವು ಅಧಿಕಾರಿಗಳಾಗ್ತೀವಿ. ಜಗತ್ತಿನ ಮೇಲೆ ಅಧಿಕಾರಿಯಾಗ್ತೀವಿ, ಜಗಜ್ಜೀತರಾಗ್ತೀವಿ. ರಾವಣ ಸೆ ಹಾರೆ ಹಾರೆ, ರಾವಣ ಸೆ ಜೀತೆ ಜೀತೆ. ರಾವಣನನ್ನ ಗೆದ್ದರೆ ನಾವೇ ಜಗತ್ತನ್ನೇ ಗೆಲ್ತೀವಿ. ರಾವಣನಿಗೆ ಸೋತರೆ ಎಲ್ಲವನ್ನು ಕಳ್ಕೋತೀವಿ. ರಾಮ ಆಕರ್ ಇನ್ ಪರ್ ಜೀತ ಪಹನಾತೆ, ಪರಂತು ಅಬ್ ತಕ್ ಕೈಯೋಂ ಕಾ ಪತಿ ಆದಿ ಮೇ ಮೋಹ ಐಸಾ ಹೇ ಜೋ ಬಾತ್ ಮತ್ ಪೂಛೋ. ಬಾಬಾ ಹೇಳ್ತಾರೆ, ಮಾತೆಯರಿಗೆ ಬಾಬಾ ಇಷ್ಟೆಲ್ಲ ಅವಕಾಶ ಕೊಟ್ಟರು. ಜಗತ್ತಿನ ಸೇವೆ ಮಾಡುವ ಜ್ಞಾನದ ಕಲಶ ಕೊಟ್ಟರೂ ಸಹ ಅನೇಕ ಮಾತೆಯರಿಗೆ ಒಳಗೆ ಇನ್ನೂ ತಮ್ಮ ಪತಿಯ ಮೇಲೆ, ಮಕ್ಕಳ ಮೇಲೆ ಬಹಳ ಮೋಹ ಇರ್ತದೆ.
ಅವರು ನಿರ್ಮೋಹಿಗಳಾಗಿ ಸೇವೆ ಮಾಡೋದಿಲ್ಲ. समझाना है हम तो स्वर्ग के द्वार खोलती है. माताओं को कलश मिलाए. उन्होंने फिर कलश लक्ष्मी को दिखाया, परंतु लक्ष्मी तो है ही पवित्र. ಪರಮಾತ್ಮ ಸಂಗಮ ಯುಗದಲ್ಲಿ ಮಾತೆಯರಿಗೆ ಜ್ಞಾನದ ಕಲಶ ಕೊಟ್ಟಿದ್ದಾರೆ. ಸ್ವರ್ಗದ ಉದ್ಘಾಟನೆ ಮಾಡುವ ಜವಾಬ್ದಾರಿನೂ ಕೊಟ್ಟಿದ್ದಾರೆ. ಆದರೆ ಭಕ್ತರು ಆ ಕಲಶವನ್ನು ಲಕ್ಷ್ಮಿಯ ಕೈಯಲ್ಲಿ ತೋರಿಸಿದ್ದಾರೆ. ಲಕ್ಷ್ಮಿಯಂತೂ ಇರೋದೇ ಪವಿತ್ರ ಆಗಿರ್ತಾಳೆ, ಹುಟ್ಟುವಾಗಲೇ ಪವಿತ್ರ ಆಗಿರ್ತಾಳೆ. ಜ್ಞಾನ ಕಲಶದಿಂದ ಪವಿತ್ರ ಆಗುವ ವಿಷಯನೇ ಅಲ್ಲಿ ಬರೋದಿಲ್ಲ. ವಹ ಜ್ಞಾನ ಕಲಶ ರಖಕರ್ ಕ್ಯಾ ಕರೇಗಿ. ಪವಿತ್ರವಾಗಿ ಇರುವಂಥವ್ರಿಗೆ ಮತ್ತೆ ಜ್ಞಾನದ ಕಲಶ ಬೇಕಿಲ್ಲ. ಜ್ಞಾನ ಕಾ ಕಲಶ್ ಜಗತ್ ಅಂಬಾ ಪರ್ ಹೈ. ಜ್ಞಾನದ ಕಲಶ ಪರಮಾತ್ಮ ಜಗದಂಬೆಗೆ ಕೊಟ್ಟಿದ್ದಾರೆ. ಫರಮಾನ್ ನಿಕಾಲಾ ಹೇ ಪರಮಾತ್ಮನೇ ಕಾಮ ಮಹಾಶತ್ರು ಹೈ. ಇನ್ ಪರ್ ಜೀತ ಪಾಯೆ ವಹಿ ಶ್ರೇಷ್ಠಾಚಾರಿ ಸ್ವರ್ಗ ಕೆ ಮಾಲಿಕ್ ಬನೇಂಗೆ. ಪರಮಾತ್ಮ ಈಗ ಸುಗ್ರೀವಾಜ್ಞೆ ಹೊರಡಿಸಿದ್ದಾನೆ. ಮಕ್ಕಳೇ, ಕಾಮ ಮಹಾಶತ್ರು ಆಗಿದೆ. ಇದನ್ನು ನೀವು ಜಯಿಸಿದರೆ ನಾಳೆ ಶ್ರೇಷ್ಠಾಚಾರಿಗಳಾಗಿ ಸ್ವರ್ಗದ ಮಾಲೀಕ ಆಗ್ತೀರಿ. ತುಮ್ ಬಚ್ಚೋಂ ಕಾ आपस में लव होना चाहिए. ब्रह्मा कुमार कुमारियों की जैसी सेना इकट्ठी. कोई को पता भी नहीं कौन कौन कहाँ है. सभी सेंटर्स के बच्चों को तो भुला भी नहीं सकते. माताओं को बंधन बहुत है. बच्चों को भी संभालना है, नहीं तो पुरुष रिपोर्ट कर देते. यूँ तो पुरुष चले जाते हैं तो घर बार कौन संभालता है. तुमको दिखाना है वह हठयोग सिखलाते, हम राजयोग सिखलाते. इसलिए हमको सल्वेशन मिलनी चाहिए. ಎಲ್ಲ ಮಾತೆಯರನ್ನು ಒಟ್ಟಿಗೆ ಸೇರಿಸಲು ಆಗೋದಿಲ್ಲ. ವಾಸ್ತವಿಕವಾಗಿ ಮಾತೆಯರದೇ ಒಂದು ಸೈನ್ಯ ತಯಾರಾಗಬೇಕು. ಆದರೆ ಮಾತೆಯರಿಗೆ ಬಂಧನ ಇರ್ತದೆ. ಮಕ್ಕಳ ಸಂಭಾಲನೆ ಮಾಡುವಂಥ ಬಂಧನ, ಮನೆ ಪರಿವಾರ ನೋಡಿಕೊಳ್ಳುವಂತಹ ಬಂಧನ ಇರ್ತದೆ. ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಂದರೆ ಪುರುಷರು ರಿಪೋರ್ಟ್ ಮಾಡ್ತಾರೆ. ಅದೇ ಪುರುಷರು ಮನೆ ಬಿಟ್ಟು ಹೋದರೆ ಮಾತೆಯರು ಸಹನೆಯಿಂದ ಮಕ್ಕಳ ಸಂಭಾಲನೆ ಮಾಡ್ತಾರೆ. ಈಗ ಮಾತೆಯರು ನೀವು ಹೇಳಬೇಕು, ನಾವು ರಾಜಯೋಗ ಕಲಿಸ್ತಾ ಇದ್ದೇವೆ, ಜಗತ್ತಿನ ಉದ್ಧಾರಕ್ಕೆ ನಿಮಿತ್ತ ಆಗಿದ್ದೇವೆ ಅಂದ ಮೇಲೆ ನಮಗೂ ಏನಾದರೂ ಸಹಾಯ ಬೇಕು. बाबा ने समझाया कि तुम वेश्याओं को भी समझाओ. यह गंदा धंधा है, बंद करो. तुम स्वर्ग का द्वार बनो. यह काम करके दिखाओ तो तुम्हारा नाम बहुत बाला होगा. उनका भी कल्याण करना है. संगम युग है ही कल्याणकारी. पवित्रता पर खूब रड़ी मारनी है. इन वेश्याओं पर रहम करना है. गवर्नमेंट भी अब उन्हों को कुछ न कुछ काम में लगाती रहती है. तुम ऐसा समझाओ जो अखबार में भी पढ़े कि ब्रह्मा कुमारियाँ तो वेश्याओं को भी नॉलेज देकर इस गंदे धंधे से छुड़ाती है, क्योंकि काम महाशत्रु है. इनसे तुम ಪತಿತ ಗಂದೆ ಬಂತೆ ಹೋ. ಬಾಬಾ ಹೇಳ್ತಾರೆ, ವೇಶ್ಯೆಯರಿಗೂ ಸಹ ಈ ಜ್ಞಾನ ತಿಳಿಸಿ ಆ ಹೊಲಸಾದ ಉದ್ಯೋಗದಿಂದ ಅವರನ್ನು ಬಿಡಿಸ್ರಿ. ಪರಮಾತ್ಮನ ಸಂದೇಶ ಆಗಿದೆ, ಕಾಮ ಮಹಾಶತ್ರು. ಅದನ್ನು ಬಿಟ್ಟು ನೀವು ಸಹ ಒಳ್ಳೆ ಮಾರ್ಗದಲ್ಲಿ ನಡೀರಿ ಅಂತ ಹೇಳಿ
ವೇಶ್ಯೆಯರ ಕಲ್ಯಾಣನೂ ಮಾಡಬೇಕು. ಸರ್ಕಾರನು ವೇಶ್ಯೆಯರ ಉದ್ಧಾರಕ್ಕಾಗಿ ಅನೇಕ ರೀತಿಯಿಂದ ಕಾರ್ಯ ಮಾಡ್ತಾ ಇದೆ. ನೀವು ಅಂಥ ಒಂದು ಸೇವೆ ಮಾಡಿದರೆ ನಿಮ್ಮ ಹೆಸರು ಪತ್ರಿಕೆಗಳಲ್ಲಿ ಬಂದ್ಬಿಡ್ತದೆ. ಯ ಪತಿತ ಭ್ರಷ್ಟಾಚಾರಿ दुनिया है, बाप आकर माताओं को उठाते, गोपों का काम है मददगार बनना. ಪರಮಾತ್ಮ ಮಾತೆಯರನ್ನ ಮುಂದಿಟ್ಟು ಜಗತ್ತಿನ ಉದ್ಧಾರ ಮಾಡ್ತಿದ್ದಾರೆ. ಈ ಕಾರ್ಯದಲ್ಲಿ ಅಣ್ಣಂದಿರು ಸಹ ಅವರಿಗೆ ಸಹಯೋಗ ಕೊಡಬೇಕು. ಬಾಪ್ ಆಕರ್ ಶಿವಾಲಯ बनाते हैं, यहाँ तो वेश्यालय है. वास्तव में यह ಜ್ಞಾನ ಕಿ ಬಾತೆ है. ಇಂದು ಈ ಪ್ರಪಂಚ ವೇಶ್ಯಾಲಯ ಆಗಿದೆ. ಅದನ್ನು ಪರಮಾತ್ಮನೇ ಬಂದು ಶಿವಾಲಯ ಮಾಡ್ತಿದ್ದಾನೆ. ಇವೆಲ್ಲ ಜ್ಞಾನದ ಮಾತುಗಳಾಗಿವೆ. ತುಮ್ ಜಾನ್ತೆ ಹೋ हम अब कब्रिस्तानी से परिस्तानी बन रहे. यह ज्ञान मान सरोवर है. ज्ञान में गोता लगाते रहते, बाकी पानी की बात नहीं. ನಾವೀಗ ಕಬ್ರಿಸ್ತಾನದಿಂದ ಪರಿಸ್ಥಾನಕ್ಕೆ ಹೋಗ್ತಿದ್ದೇವೆ. ಅದಕ್ಕಾಗಿ ಜ್ಞಾನ ಸರೋವರದಲ್ಲಿ ಮುಳುಗ್ತೇವೆ. ಜ್ಞಾನ ಸರೋವರ ಅಂದರೆ ಸ್ಥೂಲವಾದ ಸರೋವರ ಅಲ್ಲ. ತೀರ್ಥೋಂ ಪರ್ ಜಾತೆ मेहनत करते, पैदल जाना, सामान उठाना, बहुत मेहनत होती है. अब तुम समझ गए हो, बाबा मनुष्य तन में बैठ ज्ञान स्नान कराते हैं. बाकी परियां आदि कोई है नहीं. ಭಕ್ತಿ ಮಾರ್ಗದಲ್ಲಿ ಯಾತ್ರೆಗೆ ಹೋಗ್ತಾರೆ, ಜಾತ್ರೆಗೆ ಹೋಗ್ತಾರೆ, ನದಿಗಳಲ್ಲಿ ಮುಳುಗ್ತಾರೆ. ಆದರೆ ಪರಮಾತ್ಮ ಸಾಧಾರಣ ದೇಹದಲ್ಲಿ ಬಂದು ಮಕ್ಕಳಿಗೆ ಜ್ಞಾನ ಸ್ನಾನ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಪರಿಗಳು ಅಂದರೆ ರೆಕ್ಕೆಗಳು ಉಳ್ಳಂತಹ ಯಾವ ಪರಿಗಳು ಇಲ್ಲ. ತುಮಕೋ ಜ್ಞಾನ ಪರಿ ಬನಾನೆ ವಾಲಾ ಬಾಪ್ ಹೇ. ಇಲ್ಲಿ ನೀವು ಜ್ಞಾನಯೋಗದ ರೆಕ್ಕೆಗಳನ್ನು ಹಚ್ಕೊಂಡು ಹಾರಲಿಕ್ಕೆ ಕಲಿಬೇಕು. ಜ್ಞಾನ ಯೋಗದ ಪರಿಯಾಗಬೇಕು ವಿನಃ ಸ್ಥೂಲವಾಗಿ ನಿಮಗ್ಯಾರಿಗೂ ಸಹ ರೆಕ್ಕೆಗಳು ಬರೋದಿಲ್ಲ. ಯಹ ಧಾರಣ ಕರ್ನೆ ಕಿ ಬಾತೆ. ಬಚ್ಚಿಯಾँ ಖಡಿ ಹೋ ಜಾಯ್ तो बहुत काम कर सकती. तुम माताओं को जाना है वेश्याओं के पास, उन्हों का भी संगठन बनाओ, बड़ों बड़ों को समझाओ. ನೀವೆಲ್ಲ ಮಾತೆಯರು ಸಂಘಟನೆ ಮಾಡಿಕೊಂಡು ವೇಶ್ಯೆಯರ ಹತ್ತಿರ ಹೋಗಿ. ಅವರದ್ದು ಸಹ ಒಂದೊಂದು ಸಂಘಟನೆ ಇರ್ತದೆ. ಅದಕ್ಕೆ ಒಬ್ಬೊಬ್ಬರು ಲೀಡರ್ ಇರ್ತಾರೆ. ಅವರನ್ನು ಹಿಡಿದು ಜ್ಞಾನ ತಿಳಿಸಿ ಸೇವೆ ಮಾಡಿರಿ. परंतु ऐसे भी नहीं कि बाहर से कहते रहो हमारा तो एक दूसरा न कोई, और अंदर में कोई खींचता रहे. ऐसे भी काम न चल सके. ಆದರೆ ಅಂಥ ಸೇವೆಗೆ ಹೋಗುವಂಥ ಮಾತೆಯರು ನಿರ್ಮೋಹಿಯಾಗಿರಬೇಕು, ಧಾರಣಾಯುಕ್ತ ಮಾತೆಯರಾಗಿರಬೇಕು, ನಿಶ್ಚಯ ಬುದ್ಧಿಯಾಗಿರಬೇಕು. ಹೊರಗೆ ಮಾತಾಡೋದು ಒಂದು, ಒಳಗೆ ಮಕ್ಕಳು ಮತ್ತು ಪತಿಯ ಮೋಹ ಎಳಿತಾ ಇದ್ದರೆ ಅವರಿಂದ ಯಾವ ಕೆಲಸನೂ ಆಗೋದಿಲ್ಲ. ಬಾಪ್ ಕಾ ಸಚ್ಚಾ ಸಚ್ಚಾ ಬಚ್ಚಾ ಬನನಾ ಹೇ. ಬಾಬನ ಸತ್ಯ ಸತ್ಯ ಮಗು ಆಗಬೇಕು. ಬೇಹದ್ ಕೆ ಬಾಪ್ ಸೆ ಮಿಲ್ನೆ ಜಾತೆ ಹೇ ತೋ ದೌಡ್ತೆ ದೌಡ್ತೆ ಆಕರ್ ಖುಷಿ ಸೆ मिलना चाहिए. हम तो जाकर बाबा की गोदी का हार बने. थक नहीं जाना, तुम्हारी याद ही दौड़ी है. वह जिस्मानी दौड़ी है, यह तुम्हारी रूहानी दौड़ी है. ನೀವು ತಂದೆಯ ಹತ್ತಿರ ಬರ್ತೀರಿ ಅಂದರೆ
ಖುಷಿಯಿಂದ ಓಡೋಡಿ ಬರಬೇಕು. ಇದು ನಿಮ್ಮ ಓಟದ ಸ್ಪರ್ಧೆ ಆಗಿದೆ. ಇದರಲ್ಲಿ ನೀವು ಮುಂದೆ ಬರಬೇಕು. ಸುಸ್ತಾಗಬಾರದು. ತಂದೆಯ ಕೊರಳಿನ ಹಾರ ಆಗಬೇಕು. ಚೆಹರಾ ಖುಷಿ ಮೇ ಖಿಲ್ ಜಾನಾ ಚಾಹಿಯೆ. कोई का पति गुम हो जाए फिर आकर मिले तो स्त्री गलियों में दौड़ती दौड़ती बावरी मिसल आकर मिलेगी. यह फिर बेहद का पतियों का पति है. उससे डरना क्या है. जिससे स्वर्ग का वर्षा मिलता है उससे तो भाग भाग कर आए मिलना चाहिए. ಬಾಬಾ ಹೇಳ್ತಾರೆ, ನಿಮಗೆ ತಂದೆ ಸಿಕ್ಕಿದ್ದಾರಂದರೆ ಎಷ್ಟು ಖುಷಿಯಿಂದ ಬಂದು ನೀವು ತಂದೆಗೆ ಅಪ್ಕೋಬೇಕು. ಒಬ್ಬರ ಪತಿ ಬಹಳ ವರ್ಷಗಳ ನಂತರ ಮನೆಗೆ ಬರ್ತಾ ಇದ್ದರೆ ಹೆಂಡತಿಯಾದವಳು ರಸ್ತೆಯಲ್ಲಿನೇ ಓಡೋಡಿ ಹೋಗಿ ಮಿಲನ ಮಾಡ್ತಾಳೆ. ಇಲ್ಲಿ ಪರಮಾತ್ಮ ಪತಿಯರ ಪತಿಯಾಗಿದ್ದಾನೆ. ಅವನಿಗೆ ನೀವ್ಯಾಕೆ ಹೆದರಬೇಕು. ಅವನು ನಿಮಗೆ ಸ್ವರ್ಗದ ಆಸ್ತಿ ಕೊಡ್ತಿದ್ದಾನೆ ಅಂದಾಗ ಓಡೋಡಿ ಹೋಗಿ ಅವನನ್ನು ನೀವು ಅಪ್ಕೊಳ್ಳಬೇಕು. ಪ್ರೀತಿಯಿಂದ ಮಿಲನ ಮಾಡಬೇಕು. ಅವನ ಕೊರಳಿನ ಹಾರ ಆಗಬೇಕು. अच्छा मीठे मीठे सिकिलदे बच्चों प्रति मात पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. बाप का सच्चा बच्चा बनना है. अंदर एक बाहर दूसरा न हो. याद की रूहानी दौड़ में आगे जाना है. खुश मिजाज बनना है. ತಂದೆಯ ಸತ್ಯ ಮಗು ಆಗಬೇಕು. ಒಳಗೆ ಒಂದು ಹೊರಗೆ ಇನ್ನೊಂದು ಥರ ಇರಬಾರದು. ನೆನಪಿನ ಓಟದಲ್ಲಿ ಖುಷಿಯಿಂದ ಓಡಬೇಕು. ಮುಂದೆ ಹೋಗಬೇಕು. ಎರಡನೇದು, आपस में बहुत प्यार से रहना है. शिवशक्ति सेना का संगठन तैयार कर अपनी हमजिन्स को बचाना है. पवित्र बनने और बनाने की ಯುಕ್ತಿ ರಚನೆ. ಪರಸ್ಪರ ಬಹಳ ಪ್ರೀತಿಯಿಂದ ಇರಬೇಕು. ಶಿವಶಕ್ತಿ ಸೈನಿಕರು ಸಂಘಟನೆ ಮಾಡಿ ತಮ್ಮ ಸಾಥಿಗಳನ್ನು ಉಳಿಸಬೇಕು. ಪವಿತ್ರ ಆಗಬೇಕು. ಪವಿತ್ರ ಆಗುವಂತಹ ಯುಕ್ತಿಯನ್ನು ಜನರಿಗೆ ತಿಳಿಸಬೇಕು. वरदान. श्रेष्ठ स्मृति द्वारा सुखमय स्थिति बनाने वाले सुख स्वरूप भव. ಶ್ರೇಷ್ಠ ಸ್ಮೃತಿಯಿಂದ ಸುಖಮಯ ಸ್ಥಿತಿ ಮಾಡಿಕೊಳ್ಳುವಂತಹ ಸುಖ ಸ್ವರೂಪ ಭವ. स्थिति का आधार स्मृति है. आप सिर्फ स्मृति स्वरूप बनो तो स्मृति आने से जैसी स्मृति वैसी स्थिति स्वतः हो जाएगी. ಸ್ಥಿತಿಯ ಆಧಾರ ಸ್ಮೃತಿಯಾಗಿದೆ. ಯಾವ ಸ್ಮೃತಿ ನಿಮ್ಮಲ್ಲಿ ಬರ್ತದೆ ಅಂತಹ ಸ್ಥಿತಿ ನಿಮ್ಮದು ಆಗಿಬಿಡ್ತದೆ. ಖುಷಿ ಕಿ ಸ್ಮೃತಿ ಮೇ ರಹೋ तो स्थिति भी खुशी की बन जाएगी. दुख की स्मृति करो तो दुख की स्थिति हो जाएगी. ಖುಷಿಯ ನೆನಪಿನಲ್ಲಿ ಇದ್ದರೆ ಸ್ಥಿತಿನೂ ಖುಷಿಯ ಸ್ಥಿತಿ ಆಗ್ತದೆ. ದುಃಖದ ನೆನಪಿನಲ್ಲಿ ಇದ್ದರೆ ಸ್ಥಿತಿಯು ದುಃಖದ ಸ್ಥಿತಿ ಆಗ್ತದೆ. ಸಂಸಾರ में दुख बढ़ने ही है.
सब अति में जाना है, लेकिन आप सुख सागर के बच्चे, सदा खुश रहने वाले, दुखों से न्यारे सुख स्वरूप हो। इसलिए क्या भी होता रहे, लेकिन आप सदा मौज में रहो। ಸಂಸಾರದಲ್ಲಿ ದುಃಖ ಹೆಚ್ಚಾಗಲಿದೆ, ಎಲ್ಲವೂ ಅತಿಯಾಗಲಿದೆ. ಆದರೆ ನೀವು ಸುಖಸಾಗರನ ಮಕ್ಕಳು, ಸದಾ ಖುಷಿಯಲ್ಲಿ ಇರುವಂಥವರು. ದುಃಖದಿಂದ ನಿರ್ಲಿಪ್ತ ಆಗಿರಿ, ಸುಖ ಸ್ವರೂಪ ಆಗಿರಿ. ಪ್ರಪಂಚದಲ್ಲಿ ಏನೇ ನಡೀಲಿ, ಏನೇ ಬರಲಿ, ಏನೇ ಹೋಗಲಿ, ಆದರೆ ನಿಮ್ಮ ಖುಷಿ ಮಾತ್ರ ಹೋಗಬಾರದು. ನೀವು ಸದಾ ಮೋಜಿನಲ್ಲಿ ಇರಬೇಕು. ಸ್ಲೋಗನ್. समय रूपी खजाने को व्यर्थ से बचाना, यही तीव्र पुरुषार्थ की निशानी. ಸಮಯದ ಖಜಾನೆಯನ್ನು ವ್ಯರ್ಥ ಮಾಡುವುದರಿಂದ ಉಳಿಸುವುದು ಅಥವಾ ರಕ್ಷಣೆ ಮಾಡುವುದು, ಇದು ತೀವ್ರ ಪುರುಷಾರ್ಥಿಯ ಗುರ್ತಾಗಿದೆ. मातेश्वरी जी के अनमोल महावाक्य. भारत का प्राचीन योग परमात्मा द्वारा सिखाया हुआ है. ಭಾರತದ ಪ್ರಾಚೀನ ಯೋಗ ಪರಮಾತ್ಮನೇ ಕಲಿಸಿದ ಯೋಗ ಆಗಿದೆ. यह ईश्वरीय योग भारत के प्राचीन योग के नाम से मशहूर है. इस योग को अविनाशी योग क्यों कहते? क्योंकि अविनाशी परमात्मा द्वारा सिखाया गया है. भल योग और मनुष्य आत्मा ये भी सिखाती, योगाश्रम वगैरह खोलते हैं, परंतु वो प्राचीन योग सिखला नहीं सकते हैं. ಭಾರತದ ಯೋಗ ಅಂದ್ರೇ ಅದು ಈಶ್ವರೀಯ ಯೋಗ ಆಗಿದೆ. ಈಶ್ವರೀಯ ಯೋಗಕ್ಕೆ ಪ್ರಾಚೀನ ಯೋಗ ಅಂತಲೂ ಹೇಳಲಾಗ್ತದೆ. ಇದು ಅವಿನಾಶಿ ಯೋಗ ಆಗಿ, ಯಾಕೆ ಅಂದರೆ ಅವಿನಾಶಿ ಪರಮಾತ್ಮ ಕಲಿಸುವ ಯೋಗ ಆಗಿದೆ. ಇತರ ದೇಹಧಾರಿಗಳು ಸಹ ಇತ್ತೀಚೆಗೆ ಹಠಯೋಗಗಳನ್ನು ಕಲಿಸ್ತಾ ಇದ್ದಾರೆ, ಯೋಗಾಶ್ರಮಗಳನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಆದರೆ ಒಬ್ಬರೂ ಸಹ ಭಾರತದ ಪ್ರಾಚೀನ ಈಶ್ವರೀಯ ಯೋಗ ಕಲಿಸ್ತಾ ಇಲ್ಲ. अगर ऐसा योग होता तो फिर वो बल कहाँ? भारत तो दिन प्रतिदिन निर्बल होता जाता है. इससे सिद्ध है वह योग अविनाशी योग नहीं है. जिसके साथ योग लगाना है वह खुद ही सिखला सकता है. ಒಂದು ವೇಳೆ ದೇಹಧಾರಿಗಳು ಕಲಿಸುವ ಯೋಗ ಪ್ರಾಚೀನ ಈಶ್ವರೀಯ ಯೋಗ ಆಗಿದ್ದರೆ ಭಾರತ ಅದರಿಂದ ಬಲಶಾಲಿ ಆಗಬೇಕಿತ್ತು. ಆದರೆ ದಿನೇ ದಿನೇ ಭಾರತ ಮತ್ತು ಭಾರತೀಯರು ದುರ್ಬಲ ಆಗ್ತಾ ಇದ್ದಾರೆ. ಅಂದರೆ ದೇಹಧಾರಿಗಳು ಕಲಿಸುವ ಯೋಗ ಅದು ಭಾರತದ ಈಶ್ವರೀಯ ಪ್ರಾಚೀನ ಯೋಗ ಅಲ್ಲ. ಪ್ರಾಚೀನ ಯೋಗ ಆ परमात्मने ಬಂದು ಕಲಿಸ್ತಾನೆ. बाकी औरों से तो योग लगाना नहीं है, फिर सिखलाएंगे कैसे? यह तो परमात्मा ही कार्य कर सकता है, हमें पूरा भेद बता सकता है. बाकी तो सब तरफ कहते रहते हैं हम योग सिखलाएंगे. यह तो हम जानते हैं सच्चा योग खुद परमात्मा सिखलाए सूर्यवंशी चंद्रवंशी घराना स्थापन कर दैवी राज्य स्थापन करते हैं. अब वो प्राचीन योग भी परमात्मा आकर कल्प कल्प हमें सिखलाता है.
तू आत्मा मुझ परमात्मा के साथ निरंतर योग लगाओ तो तेरे पाप नष्ट हो जाएंगे. ಪರಮಾತ್ಮನೇ ಬಂದು ಸತ್ಯವಾದ ಯೋಗ ಕಲಿಸಿ ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದಾನೆ. ಕಲ್ಪ ಕಲ್ಪಕ್ಕೂ ಈ ಒಂದು ಕಾರ್ಯ ಪರಮಾತ್ಮ ಮಾಡ್ತಾನೆ. ಕಲ್ಪ ಕಲ್ಪಕ್ಕೂ ಈ ಯೋಗ ನಮಗೆ ಕಲಿಸ್ತಾನೆ. ಹೇಳ್ತಾನೆ, ನೀವು ಆತ್ಮ ಆಗಿ ನಿರಂತರ ನನ್ನ ಜೊತೆಗೆ ಯೋಗ ಜೋಡಿಸಿರಿ, ಆಗ ನಿಮ್ಮ ಪಾಪಗಳು ನಷ್ಟ ಆಗುತ್ತವೆ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.